ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ಕೆಸಿಇಟಿ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಪ್ರಶ್ನೆ ಏನಂದ್ರೆ ಮಾರ್ಕ್ 2 ರಿಸಲ್ಟ್ ಯಾವಾಗ ಅಂತ ಕೇಳ್ತಿದ್ದಾರೆ. ಕಳೆದ 2 ದಿನದಿಂದ ಇದೇ ಕಾಮೆಂಟ್ಸ್ ಆದ್ರೆ ಬರ್ತಿದಾವೆ. ಮಾರ್ಕ್ 2 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಈ ಒಂದು ಟಾಪಿಕ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಕೆಸಿಇಟಿ ಕಡೆಯಿಂದ ಒಂದು ಸ್ಕೆಡ್ಯೂಲ್ ಆದ್ರೆ ಕೊಟ್ಟಿದ್ರು. ಆ ಒಂದು ಸ್ಕೆಡ್ಯೂಲ್ ಅಲ್ಲಿ ನಿಮ್ಗೆ ಏನ್ ಹೇಳಿದ್ರು, ಮಾರ್ಕ್ 2 ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ 14ನೇ ತಾರೀಕೆ ಒಂದು ಮಾರ್ಕ್ 2 ರಿಸಲ್ಟ್ ಅನ್ನ ಕೊಡ್ತಾರೆ ಅಂತ ಒಂದು ಸ್ಕೆಡ್ಯೂಲ್ ಆದ್ರೆ ಬಿಟ್ಟಿದ್ರು. ನೀವು ಇಲ್ಲಿ ನೋಡ್ಕೋಬಹುದು, ಪಬ್ಲಿಕೇಶನ್ ಆಫ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ 14/8/2024 ಅಂದ್ರೆ 14ನೇ ತಾರೀಕೆ ಮಾರ್ಕ್ 2 ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಇವತ್ತು ದಿನಾಂಕ ಬಂದು 16. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇನ್ನು ಮಾರ್ಕ್ 2 ರಿಸಲ್ಟ್ ಬಗ್ಗೆ ಯಾವುದೇ ಅಪ್ಡೇಟ್ ಆದ್ರೆ ಕೆಇ ಅವರು ಕೊಟ್ಟಿಲ್ಲ. ನೀವು ಕೇಳಬಹುದು ಯಾಕೆ ಕೊಟ್ಟಿಲ್ಲ ಏನು ಅಂತ ಕೇಳೋದಾದ್ರೆ, ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಮುಂಚೆನೆ ಕೆಇ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಅವರು ತಿಳಿಸಿದ್ರು ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ ಕೆಸಿಇಟಿ ಮತ್ತು ನೀಟ್ ಅಂತ. ಈಗ ನೀಟ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದರಿಂದ ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬಿಟ್ಟಿಲ್ಲ. ನೀಟ್ ವಿದ್ಯಾರ್ಥಿಗಳು ಎಲ್ಲ ಮುಗಿಸ್ಕೊಂಡ್ಮೇಲೆ, ಈಗ ನೀಟ್ ವಿದ್ಯಾರ್ಥಿಗಳದೆಲ್ಲ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ಏನಾಗುತ್ತಂದ್ರೆ ಇಲ್ಲಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದು ಬಿಡ್ತಾರೆ. ಈಗ ಸದ್ಯಕ್ಕೆ ನಿಮ್ಗೆ 1 ವಾರ ಆದ್ರೆ ಆಗುತ್ತೆ. ಈಗ ನಾಳೆ ನಾಳಿದ್ದು ನಿಮ್ಗೆ ಮಾರ್ಕ್ 2 ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬರಲ್ಲ. ನೋಡಿ ಸ್ನೇಹಿತರೆ, ನಿಮ್ಗೆ ಮಾರ್ಕ್ 2 ರಿಸಲ್ಟ್ ಬರೋದಕ್ಕೆ ಇನ್ನೂ ಏನಿಲ್ಲ ಅಂದ್ರೂ 1 ವಾರ ಆದ್ರೂ ಟೈಮ್ ತಗೊಳ್ತಾರೆ. 5 ರಿಂದ 7 ದಿನ ಆದ್ರೆ ಟೈಮ್ ತಗೊಳ್ತಾರೆ. ಅದ್ರಗಿಂತ ಜಾಸ್ತಿನೂ ಆಗ್ಬೋದು ಮಾರ್ಕ್ 2 ರಿಸಲ್ಟ್ ಬರೋದಕ್ಕೆ. ಯಾಕಂದ್ರೆ ನೀಟ್ ವಿಷಯದಿಂದ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಸದ್ಯಕ್ಕಾದ್ರೆ ಮಾರ್ಕ್ 2 ರಿಸಲ್ಟ್ ಬರುತ್ತೆ ಅಂತ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಕೂತ್ಕೋಬೇಡಿ. ಯಾಕಂದ್ರೆ ಮಾರ್ಕ್ 2 ರಿಸಲ್ಟ್ ನಿಮ್ಗೆ ಬರುವಂತದ್ದು ಇನ್ನ 5 ರಿಂದ 7 ದಿನ ಆದ್ರೆ ಆಗುತ್ತೆ. ವೇಟ್ ಮಾಡಿ, ಒಂದ್ 5 ದಿನ ಆದ್ರೂ ವೇಟ್ ಮಾಡಿ. ಅಟ್ಲೀಸ್ಟ್ ಇನ್ನೂ ಹೆಚ್ಚಿಗೆನೂ ಆಗ್ಬೋದು, 7 ದಿನ ಮೇಲೇನೂ ಆಗ್ಬೋದು. ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ. ಕೆಎದವರು ಮೊದ್ಲೀಗ ಲಾಸ್ಟ್ ಇಯರ್ ಎಲ್ಲ ತುಂಬಾನೇ ಪೋಸ್ಟ್ಪೋನ್ ಮಾಡ್ತಿದ್ರು ಡೇಟ್ ಗಳನ್ನ. ಈ ಬಾರಿ ಬೇರೆ ನೀಟ್ದು ಗೊಂದಲ ಆಗಿದೆ, ಅದರಿಂದ ಇನ್ನೂ ಹೆಚ್ಚಿಗೆ ಪೋಸ್ಟ್ಪೋನ್ ಆದ್ರೆ ಮಾಡ್ತಿದ್ದಾರೆ. ಈಗ ಮಾರ್ಕ್ 2 ರಿಸಲ್ಟ್ ಮತ್ತೆ ಅಪ್ಡೇಟ್ ಆದ್ರೆ ಬರುತ್ತೆ. ಇನ್ನೊಂದು ವಾರ ಆದ್ರೆ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು ಮಾರ್ಕ್ 2 ರಿಸಲ್ಟ್ ಬಗ್ಗೆ. ಅದಕ್ಕೆ ನಿಮ್ಗೆ ಇಲ್ಲೊಂದು ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತಿದೀನಿ. ಸದ್ಯಕ್ಕೆ ನಿಮ್ಗೆ ಇವತ್ತು ನಾಳೆ ಈ ರೀತಿಯಾಗಿ ನಿಮ್ಗೆ ಮಾರ್ಕ್ 2 ರಿಸಲ್ಟ್ ಆದ್ರೆ ಬರಲ್ಲ. ಒಂದು 5 ರಿಂದ 7 ದಿನ ಆದ್ರೆ ಟೈಮ್ ತಗೊಳ್ತಾರೆ ಸ್ನೇಹಿತರೆ, ವೇಟ್ ಮಾಡಿ. ಮತ್ತೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಿದ್ರು, ನಮ್ಗೆ ಇದು ಕೆಸಿಇಟಿದು ತುಂಬಾ ಲಾಂಗ್ ಆಗ್ತಿದೆ ಪ್ರೋಸೆಸ್, ತುಂಬಾ ದಿನ ಟೈಮ್ ತಗೊಳ್ತಿದ್ದಾರೆ, ನಾವ್ ಯಾವ್ದಾದ್ರು ಬೇರೆ ಕೋರ್ಸಸ್ ಹೋಗಿ ಜಾಯ್ನ್ ಆಗ್ಬಿಡ್ತೀವಿ, ಈ ಕೆಇಎ ಕಡೆಯಿಂದ ನಮ್ಗೆ ಕಾಲೇಜೇ ಬೇಡ ಅಂತ ವಿದ್ಯಾರ್ಥಿಗಳು ನಿರ್ಧಾರ ಆದ್ರೆ ತೆಗೆದುಕೊಳ್ತಿದ್ದಾರೆ. ಆ ರೀತಿಯಾಗೆಲ್ಲ ನೀವು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇಷ್ಟು ದಿನಾನೇ ವೇಟ್ ಮಾಡಿದ್ರೆ ಇನ್ ಸ್ವಲ್ಪ ದಿನ ವೇಟ್ ಮಾಡಿ, ಓಕೆನಾ. ನಿಮಗೆ ಕಾಲೇಜಸ್ ಎಲ್ಲ ಅಲಾಟ್ ಆಗಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ, 3 ರೌಂಡ್ ಆಪ್ಷನ್ ಎಂಟ್ರಿ ಆದ್ಮೇಲೆ ಕಾಲೇಜಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಯಾರು ತಲೆ ಕೆಡಿಸ್ಕೊಬಿಡಿ, ಲೇಟ್ ಆಗ್ತಿದೆ ಆದ್ರೆ ಏನು ಮಾಡಕ್ಕಾಗಲ್ಲ. ನಿಮ್ ಬ್ಯಾಚ್ಗೆ ಈ ರೀತಿ ಆದ್ರೆ ಆಗಿದೆ, ಏನು ಮಾಡಕ್ಕಾಗಲ್ಲ. ವೇಟ್ ಮಾಡಿ. ಅರ್ಜೆಂಟ್ ಪಟ್ಟು ಬೇರೆ ಬೇರೆ ಕೋರ್ಸಸ್ ಹೋಗೆಲ್ಲ ಜಾಯ್ನ್ ಆಗಬೇಡಿ. ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ನಿಮ್ಮ ರ್ಯಾಂಕಿಂಗ್ ಎಲ್ಲ ಚೆನ್ನಾಗಿದ್ರೆ. ಯಾರು ತಲೆ ಕೆಡಿಸ್ಕೋಬೇಡಿ. ಇನ್ ಸ್ವಲ್ಪ ಲೇಟ್ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ನಮಗೂ ಬೇಜಾರಿದೆ ಲೇಟ್ ಆಗ್ತಿರೋದ್ರಿಂದ, ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಇನ್ ಸ್ವಲ್ಪ ದಿನ ವೇಟ್ ಮಾಡಿ. ಮತ್ತೆ ನಿಮ್ಗೆ ಇನ್ನೂ ಬೇರೆ ಏನಾದ್ರು ಕೆಸಿಇಟಿ ರಿಲೇಟೆಡ್ ಹಾಸ್ಟೆಲ್, ಸ್ಕಾಲರ್ಶಿಪ್, ಈ ರೀತಿಯಾಗಿ ನಿಮ್ಗೆ ಬೇರೆ ಏನಾದ್ರು ನಿಮ್ಮ ಒಂದು ಮೈಂಡ್ ಅಲ್ಲಿ ಡೌಟ್ಸ್ ಏನಾದ್ರು ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆದ್ರೆ ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ ಆಗಲ್ಲ, ಯಾಕಂದ್ರೆ ಹೆಚ್ಚಿಗೆ ಕಾಮೆಂಟ್ಸ್ ಆದ್ರೆ ಬಂದಿರುತ್ತೆ. ಯಾವ ಟಾಪಿಕ್ಸ್ ಬಗ್ಗೆ ನೀವು ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಮಾಡ್ಕೊಡ್ತೀನಿ.